ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ದಿನ ನಾವು ಕರಿಬೇವು ಸೊಪ್ಪಿನ ಸಾಂಬಾರು ಮಾಡೋಣ. ಅದು ಎಲ್ಲಿ ತಗೊಳ್ಳೋದು ನೋಡಿ. ನಾನು ಇಷ್ಟು ಕರಿಬೇವು ತೊಗೊಂಡಿದ್ದೀನಿ, ಮೆಜರ್ಮೆಂಟು ನೀವು ನೋಡ್ಕೊಳ್ಳಿ. ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ. ಇದು ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ತುಂಬ ಎಲ್ಪಾಗಿದೆ. ಇದು ಕೂದಲಿಗೆ, ಹಾರ್ಟ್ಗೆ, ಮತ್ತು ನಾವು ಡಯಟ್ ಮಾಡಿದಾಗ ನಮ್ಮ ದೇಹ ತೂಕ ಕಡಿಮೆ ಮಾಡ್ಕೊಳ್ಳೋದು ಕೂಡ ಒಳ್ಳೆಯದು ನೋಡಿ. ಈಗ ತೊಗರಿಬೇಳೆ ತೊಗೊಂಡಿದ್ದೀನಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಚಿಟಿಗೆ ಅರಿಶಿಣ, ಸಾಂಬಾರು ಪೌಡ್ರು ಸ್ವಲ್ಪ, ನಿಮ್ಗೆ ಎಷ್ಟು ಬೇಕು ಮೆಜರ್ಮೆಂಟ್ ಅಷ್ಟು. ಒಂದು ತುಂಡು ಪೀಸು ಚಕ್ಕೆ, ಸ್ವಲ್ಪ ಸಾಲ್ಟು, ರುಬ್ಬಕ್ಕೆ ಈರುಳ್ಳಿ ದಪ್ಪಗೆ ಹೆಚ್ಕೊಂಡಿದ್ದೀನಿ, ಟೊಮ್ಯಾಟೊ, ಮತ್ತು 2 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ಸ್ವಲ್ಪ ಇರಲಿ ಅಂತ. ಒಗ್ಗರಣೆಗೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಮತ್ತು ಆಯಲ್ಲು ನೋಡಿ. ಮತ್ತೊಮ್ಮೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ನೋಡಿ, ಎಲ್ಲ ಪದಾರ್ಥಗಳನ್ನು. ಫ್ರೆಂಡ್ಸ್, ಕರಿಬೇವು ಸೊಪ್ಪನ್ನ ಈಗ ನೋಡಿ, ಫಸ್ಟು ನಾವು ಕುಕ್ಕರ್ಗೆ ಬೇಳೆ ಹಾಕಿದ್ದೀನಿ. ಈ ಕರಿಬೇವು ಸೊಪ್ಪನ್ನು ಕೂಡ ಅದಕ್ಕೆ ಬಿಡಿಸಿ ತೊಳೆದಿಟ್ಕೊಂಡು ಈಗ ಅದಕ್ಕೆ ಸೇರಿಸ್ತಾಯಿದ್ದೀನಿ. ಈಗ ಈರುಳ್ಳಿ, ಟೊಮ್ಯಾಟೊ ಎಲ್ಲ ಸೇರಿಸ್ಕೊಳ್ಳೋಣ. ಈ ಕರಿಬೇವು ಸೊಪ್ಪು ತುಂಬ ಅನುಕೂಲವಾಗಿದೆ ನಮಗೆ. 2 ಹಸಿಮೆಣಸನ್ನು ಕೂಡ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ, ಅಸಿಡಿಟಿ, ಗ್ಯಾಸ್ಟ್ರಿಕ್ ಬರ್ದೇ ಇರಲಿ ಅಂತ ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಯಾವುದೇ ಬೇಳೆ ಸಾಂಬಾರು ಇದಕ್ಕೆಲ್ಲ ನೀವು ಸೇರಿಸ್ಕೊಳ್ಳಿ. ಬೇಳೆ ಎಲ್ಲ ಗ್ಯಾಸ್ ಅಂತ ಹೇಳ್ತಾರೆ, ಹಾಗಾಗಿ ಅದಕ್ಕೆ ಯಾವಾಗಲೂ ಜೀರಿಗೆಗಳು ಇರಲಿ. ಸ್ವಲ್ಪ ಚಿಟಿಕೆ ಅರಿಶಿಣ, ಸ್ವಲ್ಪ ಸಾಂಬಾರು ಪೌಡ್ರು ಕೂಡ ಹಾಕಿದ್ದೀನಿ, ಸೇರಿಸಿದ್ದೀನಿ ಅದಕ್ಕೆ. ಇಲ್ಲ, ಅರಿಶಿಣ, ಸಾಂಬಾರು ಪೌಡ್ರು ರುಬ್ಬಕ್ಕೆ ಇಟ್ಕೊತಿದ್ದೀನಿ. ಈಗ ನಾನು 3 ವಿಸಲ್ ಹೊಡ್ಸಿದ್ದೀನಿ ನೋಡಿ. ನೀವು 3 ವಿಸಲ್ ಹೊಡ್ಸ್ಬೋದು, 4 ಸ್ವಲ್ಪ ಸ್ಮ್ಯಾಶ್ ಆಗ್ಬಿಡುತ್ತೆ. 3 ವಿಸಲ್ ಹೊಡ್ಸ್ಕೊಂಡಿದ್ದನ್ನು ಸ್ವಲ್ಪ ಸೋದಿಸ್ಕೊಳ್ಳೋಣ. ಬೇರೆದಕ್ಕೆ ನೀರನ್ನ ಬೇರೆ ಪಡಿಸೋಣ ಜಾರ್ಗೆ ನೋಡಿ. ಇವಾಗ ಇದು ನೆನೆಸಿದ ನೀರನ್ನು ಕೂಡ ಕುಡಿತಾರೆ. ಮತ್ತು ಕರಿಬೇವು ಸೊಪ್ಪು ಒಂದು ರಕ್ಷಾ ಕವಚವಿದ್ದಂತೆ ನೋಡಿ. ಈಗ ಸ್ವಲ್ಪ ಆರಬೇಕು, ಅದು ಬಿಸಿ ಇದೆ ರುಬ್ಬೋದಕ್ಕೆ. ಸಕ್ಕರೆ ಕಾಯಿಲೆಗೂ ಇದು ಕಂಟ್ರೋಲ್ ಮಾಡುತ್ತೆ. BP, ಶುಗರ್ಗೂ ಒಳ್ಳೆಯದು. ಕರಿಬೇವಿನ ಸೊಪ್ಪಿನಲ್ಲಿ ನಾರಿನ ಅಂಶ ಜಾಸ್ತಿ ಇದೆ. ಜೀರ್ಣಾಂಗ ವ್ಯವಸ್ಥೆ ಸ್ವಲ್ಪ ಚೆನ್ನಾಗಿ ಮಾಡುತ್ತೆ ಜೀರ್ಣ ವ್ಯವಸ್ಥೆ, ಡೈಜೆಷನ್ಗೆ. ಕರಿಬೇವಿನ ಎಲೆಗಳು ದೇಹದಲ್ಲಿ ಆಕ್ಸಿಡೆಂಟಿವ್ ಒತ್ತಡವನ್ನು ಕಡಿಮೆ ಮಾಡುತ್ತೆ, ನಮ್ಮ ಲಿವರ್ ಭಾಗವನ್ನು ರಕ್ಷಿಸುತ್ತೆ, ಮತ್ತು ವಿಷಕಾರಿ ಅಂಶಗಳನ್ನು, ದೇಹದಲ್ಲಿರೋ ವಿಷಕಾರಿ ಅಂಶಗಳನ್ನು ಕೂಡ ಇದು ತೆಗೆದುಹಾಕುತ್ತೆ. ನೋಡಿ, ಈಗೆಲ್ಲನೂ ಕೂಡ ಜಾರ್ಗೆ ತಗೊಳ್ಳೋಣ. ಇದು ನಮ್ಮ ದೇಹದ ಜೀವಕೋಶಗಳನ್ನು ಕೂಡ ಕಾರ್ಯಚಟುವಟಿಕೆಯಿಂದ ಇರೋದು ಮಾಡುತ್ತೆ. ಈಗ ಸಾಂಬಾರು ಪೌಡ್ರು ಕೂಡ ಹಾಕ್ಕೊಂಡೆ. ಈಗ ಸ್ವಲ್ಪ ನೀರು ತಗೊಳ್ಳೋಣ. ಫ್ರೆಂಡ್ಸ್, ನಾನು ಇದಕ್ಕೆ ತೆಂಗಿನಕಾಯಿನ ಸೇರಿಸಿಲ್ಲ, ಬರೀ ಹಾಗೆಯೇ ಬೇಳೆ ಕರಿಬೇವು ಸೊಪ್ಪನ್ನ ಸೇರಿಸಿ ಮಾಡ್ತಾಯಿರೋದು. ಈಗ ಪಾನ್ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ ಒಗ್ಗರಣೆಗೆ. ಅದು ಕಾಯ್ತಾ ಇದೆ. ಇವಾಗ ಇದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ.
ಇದು ನಮ್ಮ ಕೊಲೆಸ್ಟ್ರಾಲ್ ಇದು ಈರುಳ್ಳಿನೂ ಹಾಕ್ತಾಯಿದ್ದೀನಿ. ಸಣ್ಣಗೆ ಇಟ್ಟಿರೋ ಈರುಳ್ಳಿನೂ ಕೂಡ ಸೇರಿಸಿ ಫ್ರೈ ಮಾಡೋಣ. ನಮ್ಮ ದೇಹದ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಹೃದಯಕ್ಕೂ ಕೂಡ ಒಳ್ಳೆಯದು. ರಕ್ತನಾಳಗಳು ಸಮಸ್ಯೆ ಇದ್ದರೆ ಅದಕ್ಕೂ ಸ್ವಲ್ಪ ಇದಾಗುತ್ತೆ. ಈಗ ಕರಿಬೇವು ಸೊಪ್ಪನ್ನು ಕೂಡ ಒಗ್ಗರಣೆ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಕೊಲೆಸ್ಟ್ರಾಲ್ ಕಡಿಮೆ ಆಗಬೇಕಂದ್ರೆ ಕರಿಬೇವಿನ ಎಲೆಗಳ ರಸವನ್ನು ಸೇವನೆ ಮಾಡಬೇಕು. ನೋಡಿ, ಇವಾಗ ರುಬ್ಬಿಟ್ಟಿರೋ ಖಾರನೂ ಕೂಡ ಸೇರಿಸ್ತಾ ಇದ್ದೀನಿ. ಕೊಬ್ಬು ಹಾಗೂ ಬೊಜ್ಜಿನ ಪ್ರಮಾಣವನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಈ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೀರು ಸೇರಿಸ್ಕೋಬೇಕು ಸ್ವಲ್ಪ. ಫಸ್ಟು ಹಸಿ ಸ್ಮೆಲ್ ಹೋಗ್ಲಿ ಅಂದ್ಬಿಟ್ಟು ಈ ಥರ ನಾವು ಖಾರ ರುಬ್ಕೊಂಡು ಅದನ್ನು ಒಗ್ಗರಣೆಗೆಲ್ಲ ಆದಮೇಲೆ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡೋಣ, ಕುದೀಲಿ. ಈಗ ನಾನು ಒಣಮೆಣ್ಸಿನ್ಕಾಯಿ ಮರ್ತಿದ್ದೆ ಒಗ್ಗರಣೆಗೆ, ಅದಕ್ಕೆ ಕೂಡ ಸೇರಿಸಿದ್ದೀನಿ ಲಾಸ್ಟಲ್ಲಿ. ನೀವು ಒಗ್ಗರಣೆಗೆ ಸೇರಿಸ್ಕೊಳ್ಳಿ ಫ್ರೆಂಡ್ಸ್. ನಾನು ಇದೇ ರೀತಿ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಸಪೋರ್ಟ್ ಮಾಡಬೇಕು, ನನ್ನ ಎಲ್ಲ ವಿಡಿಯೋಗಳನ್ನು ನೋಡಬೇಕು, ಲೈಕ್ ಕೊಡಬೇಕು, ಶೇರ್ ಮಾಡಬೇಕು ಫ್ರೆಂಡ್ಸ್. ನೋಡಿ, ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಳೋಣ. ಎಲ್ಲನೂ ಕೂಡ ನೋಡಿ ತಿರುಗಿಸ್ತಾ ಇದ್ದೀನಿ. ಇದು ಕಣ್ಣುಗಳಿಗೆ, ಇದು ಬೇವಿನ ಸೊಪ್ಪು ನಮ್ಮ ಕಣ್ಣುಗಳಿಗೂ ಕೂಡ ಒಳ್ಳೆಯದು. ಕಣ್ಣುಗಳು ಚೆನ್ನಾಗಿ ಕಾಣೋದಕ್ಕೂ ಕೂಡ ಇದು ಒಳ್ಳೆಯದು ಅಂತ ಹೇಳ್ತಾರೆ. ನಮ್ಮ ಕರಿಬೇವಿನ ಸೊಪ್ಪಿನಲ್ಲಿ ವಿಟಮಿನ್ ಎ ಪ್ರಮಾಣ ಹೇರಳವಾಗಿದೆ. ಕಣ್ಣಿನ ದೃಷ್ಟಿಗೆ ತುಂಬ ಒಳ್ಳೆಯದು. ತಲೆ ಕೂದಲಿಗೂ ಕೂಡ ಇದು ಒಳ್ಳೆಯದು. ಕರಿಬೇವಿನ ಎಲೆಗಳನ್ನು ಪೇಸ್ಟ್ ಮಾಡಿ ಆಗಾಗ ತಲೆ ಕೂದಲಿಗೂ ಕೂಡ ಹಚ್ಕೋತಾರೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡಬೇಕು. ನೋಡಿ, ಸರ್ವ್ ಮಾಡಿದ್ದೀನಿ. ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ಎಲ್ಲ ರೀತಿ ವಿಡಿಯೋಗಳನ್ನು ಕೂಡ ತಮಗೆ ಶೇರ್ ಮಾಡ್ತೀನಿ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಅನ್ನದ ಜೊತೆ, ಮುದ್ದೆಗಳ ಜೊತೆ ತಿನ್ಬೋದು. ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿದೆ. ನೀವು ಮನೇಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹೆಲ್ತಿ ಫುಡ್ ಯಾವುದೇ ಇರಲಿ ಮಾಡ್ಕೊಳ್ಳಿ. ನನ್ನ ಚಾನಲ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್.